ಪ್ರಥಮ PUC ವಿದ್ಯಾರ್ಥಿ ಮಿತ್ರರಿಗೆ ನಿಮ್ಮ ನೆಚ್ಚಿನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, 31ನೆಯ ಪ್ರಶ್ನೆ. ಆ 31ನೆಯ ಪ್ರಶ್ನೆಯಲ್ಲಿ 2 ಪ್ರಶ್ನೆಗಳನ್ನು ಕೇಳಲಾಗುತ್ತೆ. 31A ಅಂತ ಕೇಳಲಾಗುತ್ತೆ. ಅದರಲ್ಲಿ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅನ್ನುವಂಥ ವಿಚಾರ ಕುರಿತಾಗಿ ನಿಮಗೆ ಕೇಳಲಾಗುತ್ತೆ. ಆದರೆ B ಪ್ರಶ್ನೆಯಲ್ಲಿ ನಿಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಸುಟೇಬಲ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ದ ಬ್ರಾಕೆಟ್ಸ್ ಅನ್ನೋ ರೀತಿಯೊಳಗೆ ಅಥವಾ ಟೆನ್ಸ್ ಅಥವಾ ವರ್ಬ್ ಅನ್ನೋ ರೀತಿಯೊಳಗೆ ನಿಮಗೆ ಈ ಪ್ರಶ್ನೆಯನ್ನು ಕೇಳಲಾಗುತ್ತೆ. ವಿದ್ಯಾರ್ಥಿಗಳೇ, ಇಲ್ಲಿ ನೀವು ಪ್ರಮುಖವಾಗಿ ಯಾವ ವಿಚಾರವನ್ನು ತಿಳ್ಕೋಬೇಕು ಅಂತಂದರೆ, ನಿಮಗೆ SV ಅಗ್ರಿಮೆಂಟ್ ಅಂತಂದರೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಕೇಳಿದ ಹಾಗೆ ಇಲ್ಲಿ ಅಂದರೆ ಏನು ಫಿಲ್ ದ ಬ್ಲ್ಯಾಂಕ್ ಸುಟೇಬಲ್ ಫಾರ್ಮ್ ಆಫ್ ದ ವರ್ಬ್ ಅಂತ ಹೇಳ್ತಾರಲ್ಲ, ಇಲ್ಲಿ ಏನು ಮಾಡಲಾಗುತ್ತೆ ಅಂತಂದರೆ ನಿಮಗೆ ಸಿಂಪಲ್ ಪಾಸ್ಟ್ ಟೆನ್ಸನ್ನು ಕೇಳಲಾಗತ್ತೆ. ಇಲ್ಲ ಅಂತಂದರೆ ಸಿಂಪಲ್ ಪಾಸ್ಟ್ ಟೆನ್ಸನ್ನು ಹೆಚ್ಚಾಗಿ ಕೇಳಲಾಗುತ್ತೆ. ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ಅತ್ಯಂತ ಉತ್ತಮವಾದಂಥ ವಿಚಾರ ಅಥವಾ ಪ್ರತಿಯೊಬ್ಬ ವಿದ್ಯಾರ್ಥಿಯು ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥ ವಿಚಾರ ಏನು ಅಂತಂದರೆ, B ಅಂತಂದರೆ ಅರ್ಥ ಏನು? B ಅಂದರೆ ಏನು ಅಂತಂದರೆ, ಪ್ರೆಸೆಂಟ್ ಟೆನ್ಸಲ್ಲಿ B ಅಂತಂದರೆ ಸಹಾಯಕ ಕ್ರಿಯಾಪದಗಳಾಗಿರ್ತಕ್ಕಂತಹ ಆ್ಯಮ್, ಈಸ್, ಆರ್ ಎಂದು ನೀವು ಪರಿಗಣಿಸಬೇಕು. ಮತ್ತು B ಅನ್ನು ಪಾಸ್ಟ್ ಟೆನ್ಸಲ್ಲಿ ಬಳಸುವುದಾದರೆ ಅಲ್ಲಿ ವಾಸ್ ಮತ್ತು ವರ್ ಅನ್ನುವಂಥ ಪದಗಳನ್ನು ಇಲ್ಲಿ ಬಳಕೆ ಮಾಡಿಕೊಳ್ಬೇಕಾಗತ್ತೆ. ವಿದ್ಯಾರ್ಥಿಗಳು ಸರಿಯಾಗಿ ಗಮನಿಸಿ. B ಅಂದರೆ ಪ್ರೆಸೆಂಟ್ ಟೆನ್ಸಲ್ಲಿ ಆ್ಯಮ್, ಈಸ್, ಆರ್ ಎಂದು, ಪಾಸ್ಟ್ ಟೆನ್ಸಲ್ಲಿ ವಾಸ್ ಮತ್ತು ವರ್ ಎಂದು ಪರಿಗಣಿಸಲಾಗುತ್ತೆ. ಸೊ ನಿಮಗೆ ಅತಿ ಹೆಚ್ಚು ಪ್ರಶ್ನೆಗಳನ್ನು ಕೇಳತಕ್ಕಂಥದ್ದು ಎಲ್ಲಿ ಅಂತಂದರೆ ಈ ರೀತಿಯಾಗಿರ್ತಕ್ಕಂಥದ್ದು. ಅಂದರೆ V1 ಮತ್ತು V2 ಫಾರ್ಮ್ಗಳು ನಿಮ್ಗೆ ಚೆನ್ನಾಗಿ ಗೊತ್ತಿರಬೇಕು. V3 ಫಾರ್ಮ್ಗಳು ಹ್ಯಾವ್ ಅನ್ನು ಬಳಸಿದಾಗ ಅಲ್ಲಿ ನಿಮಗೆ V3 ಫಾರ್ಮ್ನ ಅವಶ್ಯಕತೆ ಬರುತ್ತೆ. ವಿದ್ಯಾರ್ಥಿಗಳೇ, ಸೊ ಹೀಗಾಗಿ ನಾವೇನು ಮಾಡೋಣ ಅಂತಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಕೆಲವು V1 ಮತ್ತು V2 ಫಾರ್ಮ್ಗಳನ್ನು ಸರಿಯಾಗಿ ನೀವು ನೋಡ್ಕೊಳ್ಬೇಕು. ಸರಿಯಾಗಿ ನೋಡ್ಕೊಂಡ್ಬಿಟ್ಟು ಅದರ ಅರ್ಥವನ್ನು ನೀವು ಇಲ್ಲಿ ತಿಳ್ಕೋಬೇಕು. ಈ ಒಂದು ರೀತಿಯಾಗಿರ್ತಕ್ಕಂತಹ ಒಂದು ಪ್ರಶ್ನೆ ಮೇಲೆ ನಿಮಗೆ ಈ ರೀತಿ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಇಲ್ಲಿ ನೋಡೋಣ. ಮೊದಲ ಪ್ರಶ್ನೆಯನ್ನು ನೋಡೋಣ. ಒನ್ಸ್ ಅಪಾನ್ ಅ ಟೈಮ್. ಇಲ್ಲಿ ಮೊದಲ ಒಂದು ಕೊಟ್ಟಿರುವಂತಹ ಪದವಿ ನಿಮಗೆ ಗೊತ್ತು ಮಾಡುತ್ತೆ. ಈ ಸಂಪೂರ್ಣವಾಗಿರುವಂತಹ ಪ್ಯಾರಾಗ್ರಾಫ್ಗಳನ್ನು ಗಮನಿಸಿದಾಗ ನಿಮಗೆ ಈ ಪ್ಯಾರಾಗ್ರಾಫ್ ಯಾವ ಟೆನ್ಸ್ನಲ್ಲಿದೆ ಅನ್ನುವಂಥ ವಿಚಾರವನ್ನು ಸರಿಯಾಗಿ ತಿಳ್ಕೊಂಡ್ಬಿಟ್ಟು ಅದಕ್ಕೆ ನೀವು ಉತ್ತರಿಸಬೇಕಾಗತ್ತೆ. ಈಗ ಟೆನ್ಸನ್ನು ನಾವು ಹೇಗೆ ಅಬ್ಸರ್ವೇಷನ್ ಮಾಡ್ಬೋದು ಅಥವಾ ಹೇಗೆ ನಾವು ಈ ಒಂದು ಕೊಟ್ಟಿರ್ತಕ್ಕಂತಹ ಪ್ಯಾರಾಗ್ರಾಫ್ನಲ್ಲಿ ಯಾವ ಟೆನ್ಸ್ ಅಂತ ಹೇಗೆ ತಿಳ್ಕೊಳ್ಳೋದು ಅಂತ ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು. ಆ ಒಂದು ಸಮಸ್ಯೆಯನ್ನು ಈಗ ನಿಮಗೆ ಸಾಲ್ವ್ ಮಾಡಿಕೊಡ್ತಾ ಇದ್ದಾನೆ. ಇಲ್ಲಿ ಮೊದಲನೇ ಒಂದು ಪ್ರಶ್ನೆಯನ್ನು ನೋಡಿ. ಒನ್ಸ್ ಅಪಾನ್ ಅ ಟೈಮ್ ಅಂತ ಕೊಡಲಾಗಿದೆ. ಒನ್ಸ್ ಅಪಾನ್ ಅ ಟೈಮ್ ಅಂತಂದರೆ ನಿಮ್ಗೆ ಗೊತ್ತಾಗುತ್ತೆ. ಒನ್ಸ್ ಅಪಾನ್ ಅ ಟೈಮ್ ಅಂದರೆ ಒಂದಾನೊಂದು ಕಾಲದಲ್ಲಿ ಅನ್ನುವಂಥ ಅರ್ಥವನ್ನು ಕೊಡ್ತಕ್ಕಂಥದ್ದು. ಇದರರ್ಥ ಇದು ಯಾವುದೋ ಒಂದು ಭೂತಕಾಲದ ಒಂದು ಸಮಯದಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ಅನ್ನೋದನ್ನು ನೀವು ಸ್ಪಷ್ಟಪಡಿಸ್ಕೊಂಡ್ರೆ ಸಾಕು. ಇದ್ರ ಮೇಲೆ ನಮಗೆ ಗೊತ್ತಾಗುತ್ತೆ ಈ ಕೊಟ್ಟಿರ್ತಕ್ಕಂಥ ಪ್ಯಾರಾಗ್ರಾಫ್ ಏನಿದೆ ಇದು ಪಾಸ್ಟ್ ಟೆನ್ಸ್ ಮೇಲಿದೆ ಅಂತ ಗೊತ್ತಾಗುತ್ತೆ. ಒನ್ಸ್ ಅಪಾನ್ ಅ ಟೈಮ್ ಆ್ಯನ್ ಎಲಿಫಂಟ್, ಇಲ್ಲಿ ಮೇಕ್ ಅಂತ ಇದೆ. ಸೊ ಇದರ V2 ಫಾರ್ಮನ್ನು ನೀವು ಇಲ್ಲಿ ಬರೀಬೇಕಾಗತ್ತೆ. ಅಥವಾ ವರ್ಬ್ ನಂಬರ್ 2 ಬರೆದ್ರೆ ಅದು ಪಾಸ್ಟ್ ಟೆನ್ಸ್ಗೆ ಸರಿ ಹೊಂದಾಣಿಕೆ ಆಗೋದ್ರಿಂದಾಗಿ ಮೇಕನ್ನು ನಾವೇನು ಮಾಡಬೇಕಾಗತ್ತೆ, ಇಲ್ಲಿ ಮೇಡ್ ಅಂತ ಬರೀಬೇಕಾಗತ್ತೆ. ಫ್ರೆಂಡ್ಶಿಪ್ ವಿತ್ ಅ ಮ್ಯಾನ್ ಒನ್ ಡೇ ವೆನ್ ಇಟ್ ಅಂತ ಕೊಡಲಾಗಿದೆ. ಇಟ್ ಅಂತಂದರೆ ಇದು ಯಾವ B ಫಾರ್ಮನ್ನು ತೆಗೆದುಕೊಳ್ಳುತ್ತೆ ಪಾಸ್ಟ್ ಟೆನ್ಸಲ್ಲಿ ಅಂತಂದರೆ ಇದು ವಾಸ್ ಅನ್ನುವಂತಹ ಒಂದು B ಫಾರ್ಮನ್ನು ತೆಗೆದುಕೊಳ್ತಕ್ಕಂಥದ್ದು. B ಯಾವಾಗ ಬರುತ್ತೆ, ವಾಸ್ ಅಥವಾ ವರ್ ಯಾವಾಗ ಬರುತ್ತಲ್ಲ ಆವಾಗ ಅದರ ಮುಂದೆ ಇರ್ತಕ್ಕಂತಹ ಸಹಾಯಕ ಕ್ರಿಯಾಪದವನ್ನು ಅಥವಾ ಮುಖ್ಯ ಕ್ರಿಯಾಪದವನ್ನು ನಾವು ING ರೂಪಕ್ಕೆ ಬದಲಾವಣೆ ಮಾಡ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ B ಅಂದರೆ ವಾಸ್ ಅಂತ ತಿಳ್ಕೊಬೇಕು. ನಿಮ್ಗೆ ಈಗಾಗಲೇ ಹೇಳಿದೆ ನಾನು. B ಅಂದರೆ ಪಾಸ್ಟ್ ಟೆನ್ಸಲ್ಲಿ ಬರ್ತಕ್ಕಂಥದ್ದು ಎರಡು ಪದಗಳು ಅಥವಾ 2 ಸಹಾಯಕ ಕ್ರಿಯಾಪದಗಳು, ಒಂದು ವಾಸ್ ಮತ್ತು ಇನ್ನೊಂದು ವರ್. ಇಟ್ ಅನ್ನೋದು ಸಹಾಯಕ ಕ್ರಿಯಾಪದ. ಇಟ್ ಅಂತಕ್ಕಂಥದ್ದು ಏಕವಚನವಾಗಿರೋದ್ರಿಂದ ಅದ್ರ ಮುಂದೆ ನಾವೇನು ಮಾಡ್ತೀವಿ, ವಾಸ್ ಅಂತಕ್ಕಂಥ ಒಂದು ಸಹಾಯಕ ಕ್ರಿಯಾಪದವನ್ನು ಉಪಯೋಗ ಮಾಡಿಕೊಂಡು ಅದರ ಮುಂದೆ
ರೇನ್ ಅಂತ ಇದೆಯಲ್ಲ ಅದರ ರೇನಿಂಗ್ ಅಂತ ಮಾಡ್ಕೋತೀವಿ ಹೆವಿಲಿ. ದ ಎಲಿಫೆಂಟ್ ರಿಕ್ವೆಸ್ಟೆಡ್ ದ ಮ್ಯಾನ್ ಟು ಅಲೋ ಹಿಮ್ ಟು ಪುಟ್ ಹಿಸ್ ಟ್ರಂಕ್ ಇನ್ ಹಿಸ್ ಹಟ್. ದ ಮ್ಯಾನ್ ಅಲೌಡ್ ದ ಎಲಿಫೆಂಟ್ ಪುಟ್ ಅಂತ ಇದೆ. ಈ ಪುಟ್ ಅಂತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು, ಇದಕ್ಕೆ ನಾವು ಪೆಕ್ಯುಲಿಯರ್ ವರ್ಬ್ ಅಂತ ಕರಿತೀವಿ. ಯಾಕೆ ಇದಕ್ಕೆ ಪೆಕ್ಯುಲಿಯರ್ ವರ್ಬ್ ಅಂತಾರೆ ಅಂತಂದರೆ ಇದು V1ನಲ್ಲೂ ಪುಟ್ ಆಗಿರುತ್ತೆ, V2ನಲ್ಲೂ ಪುಟ್ ಆಗಿರುತ್ತೆ, V3ಯಲ್ಲೂ ಸಹಿತ ಪುಟ್ ಆಗಿರೋದ್ರಿಂದ ನೀವು ನೇರವಾಗಿ ನೀವು ಅದನ್ನೇ ವಾಪಸ್ ಬರೆದ್ರೆ ಏನು ತಪ್ಪಿಲ್ಲ ಅಂತ ಹೇಳ್ಬೋದು. ಇನ್ನು ದ ಟ್ರಂಕ್ ಇನ್ಸೈಡ್ ದ ಹಟ್ ಆ್ಯಂಡ್ ಪ್ಲಿಂಗ್ ಅನ್ನುವಂಥದ್ದು ಇದರ V2 ಫಾರ್ಮ್ ಏನಾಗುತ್ತೆ ಅಂದರೆ ಪ್ಲಂಗ್ ಆಗುತ್ತೆ. ಪ್ಲಂಗ್ ಅಂದರೆ FLUNG ಪ್ಲಂಗ್ ಅಂತ ಆಗುತ್ತೆ ವಿದ್ಯಾರ್ಥಿಗಳೇ. ಸೊ ಈ ರೀತಿಯಾಗಿ ನೀವು ತುಂಬೋದ್ರ ಮುಖಾಂತರ ನೀವು 4 ಅಂಕಗಳನ್ನು ಏನು ಮಾಡ್ಬೋದು ವಿದ್ಯಾರ್ಥಿಗಳೇ ಇಲ್ಲಿ ತಗೋಬೋದಾಗಿದೆ. ಇನ್ನು ನೀವು ನೆಕ್ಸ್ಟ್ ನೋಡ್ತಕ್ಕಂಥದ್ದು 2ನೇ ಎಕ್ಸಾಂಪಲ್ ನೋಡ್ತಾ ಇದ್ದೇವೆ. ದ ಮ್ಯಾನ್ ಸ್ಟಾರ್ಟೆಡ್ ಟು ಗ್ರಂಬಲ್ ಫಾರ್ ದ ಲಾಸ್ ಆಲ್ ದ ಅನಿಮಲ್ಸ್ ಇನ್ ದ ನಿಯರ್ ಬೈ ಫಾರೆಸ್ಟ್. ಹಿಯರ್ ಇದರ V2 ಫಾರ್ಮ್ ಏನಾಗುತ್ತೆ ಅಂತಂದರೆ ಹಿಯರ್ ಇದ್ದದ್ದು ಏನಾಗುತ್ತೆ ಅಂದರೆ ಹಿಯರ್ಡ್ ಅಥವಾ ಹರ್ಡ್ ಅಂತ ಆಗುತ್ತೆ. HEARD ಹರ್ಡ್ ಅಂತ ಆಗುತ್ತೆ. ನೆನಪಿಟ್ಕೋಬೇಕು ನೀವು. ಹರ್ಡ್ ಅಂತಕ್ಕಂತಹ ಒಂದು ಸಹಾಯಕ ಕ್ರಿಯಾಪದವನ್ನು ಮುಖ್ಯ ಕ್ರಿಯಾಪದವನ್ನು ಇಲ್ಲಿ ನಾವು ಬರೀಬೇಕಾಗತ್ತೆ. ಸೊ ಎರಡನೇದು ಹರ್ಡ್ ದ ನಾಯ್ಸ್ ಆ್ಯಂಡ್ ಕಮ್ ಅಂತ ಇದೆ. ಈ ಕಮ್ ಅಂತಕ್ಕಂಥದ್ದು ಏನಾಗುತ್ತೆ ಅಂತಂದರೆ ಕೇಮ್ ಅಂತ ಆಗುತ್ತೆ. ಏನಂತ ಆಗುತ್ತೆ ಇದು ಕೇಮ್ ಅಂತ ಆಗುತ್ತೆ. ಟು ಸಿ ವಾಟ್ ವಾಸ್ ದ ಮ್ಯಾಟರ್ ದ ಲೈನ್ ವಾಸ್ ದ ಕಿಂಗ್ ಆಫ್ ದ ಜಂಗಲ್ ಹಿ ವಾಂಟ್ ಅಂತ ಇದೆ. ಇದು ವಾಂಟ್ ಇದ್ದೇನಾಗುತ್ತೆ ಅಂತಂದರೆ ವಾಂಟೆಡ್ ಅಂತಾಗಿ ಬದಲಾವಣೆಯನ್ನು ಹೊಂದುತ್ತೆ. ಟು ಹ್ಯಾವ್ ದ ಪೀಸ್ ಇನ್ ಹಿಸ್ ಕಿಂಗ್ಡಮ್ ಸೊ ಹಿ ಅಪಾಯಿಂಟೆಡ್ ಆವಾಗೆದು ಅಪಾಯಿಂಟ್ ಇದ್ದೇನಾಗುತ್ತೆ ಅಪಾಯಿಂಟೆಡ್ ಕಮಿಷನ್ ಆಫ್ ಎನ್ಕ್ವೈರಿ ಅಂತ ಹೇಳ್ತಾರೆ. ಇನ್ನು 3ನೇದಾಗಿ ಒನ್ಸ್ ದ ಕಮಿಷನ್. ಇಲ್ಲಿ ಒನ್ಸ್ ಅನ್ನೋದು ಇಂಡಿಕೇಟ್ ಮಾಡತಕ್ಕಂಥದ್ದು ಒಂದು ಸಾರಿ ಅಂತಕ್ಕಂಥದ್ದು ಪಾಸ್ಟ್ ಟೆನ್ಸನ್ನು ಇಂಡಿಕೇಟ್ ಮಾಡೋದ್ರಿಂದಾಗಿ ಇದನ್ನು ನಾವು ಪಾಸ್ಟ್ ಟೆನ್ಸ್ನ ಪ್ಯಾರಾಗ್ರಾಫ್ ಅಂತ ಪರಿಗಣಿಸಬೇಕಾಗತ್ತೆ. ಇಲ್ಲಿ ಸ್ಟಾರ್ಟೆಡ್ ಇರುವ ಹಾಗೆ ಸ್ಟಾರ್ಟೆಡ್ ಒಂದು V2 ಫಾರ್ಮ್ ಆಗಿರೋದ್ರಿಂದ ಅದು ಪಾಸ್ಟ್ ಟೆನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ಯಾರಾಗ್ರಾಫ್ ಆಗಿರುತ್ತೆ. ಸೊ ಒನ್ಸ್ ದ ಕಮಿಷನ್ ಆಫ್ ಎನ್ಕ್ವೈರಿ ಸಿಟ್ ಅಂತ ಇದೆಯಲ್ಲ, ಈ ಸಿಟ್ ಅನ್ನೋದನ್ನು ಸ್ಯಾಟ್ ಮಾಡ್ಕೋಬೇಕು. ಟು ಟೇಕ್ ದ ಎವಿಡೆನ್ಸ್ ದ ಎಲಿಫೆಂಟ್ ಕೇಮ್ ಬರಬೇಕು. ಕಮ್ ಇದ್ದೇನಾಗುತ್ತೆ ಕೇಮ್ ಅಲಾಂಗ್ ವಿತ್ ದ ಸುಪೀರಿಯರ್ ಏರ್ ಬ್ರಷಿಂಗ್ ಹಿಸ್ ಟಸ್ಕ್ ವಿತ್ ದ ಸ್ಯಾಪ್ಲಿಂಗ್. ಇಟ್ ಸೇಡ್ ದ್ಯಾಟ್ ದ ಡಿಸ್ಪ್ಯೂಟ್ ಈಸ್ ಕಾಸಿಂಗ್ ಅಂತ ಬರೆದಿದ್ದಾರೆ ಅವರು. ಅವಾಗ ಏನು ಮಾಡಬೇಕು ಇಟ್ ಸೇಡ್ ದ್ಯಾಟ್ ದ ಡಿಸ್ಪ್ಯೂಟ್ ವಾಸ್ ಕಾಸಿಂಗ್ ಡ್ಯೂ ಟು ದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತಾರೆ. ಮ್ಯಾನ್ ಇನ್ವೈಟೆಡ್ ಹಿಮ್ ಮ್ಯಾನ್ ಏನು ಮಾಡ್ದ ಇನ್ವೈಟೆಡ್ ಹಿಮ್ ಟು ಪ್ರೊಟೆಕ್ಟ್ ದ ಹಟ್ ಬೀಯಿಂಗ್ ಬ್ಲೋನ್ ಅವೇ ಬೈ ದ ಹರಿಕೇನ್ ಅಂತ ಹೇಳ್ತಾರೆ. ಸೊ ಇನ್ನು ಮುಂದ್ಬಿಟ್ಟು 4ನೇ ಪ್ರಶ್ನೆಗೆ ಬರ್ತಾ ಇದ್ದೇವೆ. ಕ್ವಶನ್ ನಂಬರ್ 4 ನೋಡ್ತಾ ಇದ್ದೇವೆ ವಿದ್ಯಾರ್ಥಿಗಳೇ. ಇಲ್ಲಿ ಕ್ವಶನ್ ನಂಬರ್ 4 ಸರಿಯಾಗಿ ಗಮನಿಸಿ ನೋಡಬೇಕು ನೀವು. ದ ಎಲಿಫೆಂಟ್ ಕೇಮ್ ಅಲಾಂಗ್ ಕೇಮ್ ಅಂತ ಇದೆ. ಇದು ಪಾಸ್ಟ್ ಟೆನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ಯಾರಾಗ್ರಾಫ್ ಆಗಿರುತ್ತೆ. ದ ಎಲಿಫೆಂಟ್ ಕೇಮ್ ಅಲಾಂಗ್ ವಿತ್ ದ ಸುಪೀರಿಯರ್ ಏರ್ ಹಿ ಜಸ್ಟಿಫೈ ಅಂತ ಇದೆ. ಇದರ V2 ಫಾರ್ಮ್ ಜಸ್ಟಿಫೈಡ್. ಅಲ್ಲಿ ವಾಯ್ ಹೋಗಿಬಿಟ್ಟು IED ಪ್ರತ್ಯಯ ಬರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಹೀಸ್ ಆ್ಯಕ್ಟ್ ಆಫ್ ಆಕ್ಯುಪೈಯಿಂಗ್ ದ ಹಟ್ ದ ಮ್ಯಾನ್ B ಪ್ಲಸ್ ವೇಟ್ ಅಂದರೆ ಮ್ಯಾನ್ ಇರೋದ್ರಿಂದ ಅದನ್ನು ಹಿ ಅಂತ ತಿಳ್ಕೊಂಡು ಹಿ ಮುಂದೆ ಏನು ಬರುತ್ತೆ ಅಂದರೆ ವಾಸ್ ಬರುತ್ತೆ. ವಾಸ್ ಮುಂದಗಡೆ ಏನು ಮಾಡ್ಕೋಬೇಕು ನೀವು ವೇಟ್ ಅಂದರೆ ವೆಯ್ಟಿಂಗ್ ಅಂತ ಮಾಡ್ಕೋಬೇಕಾಗತ್ತೆ. ವಾಸ್ ವೆಯ್ಟಿಂಗ್ ಅಂತ ಅದು ಆಗುತ್ತೆ. ಫಾರ್ ಹೀಸ್ ಅಪರ್ಚುನಿಟಿ ಟು ಗಿವ್ ಎವಿಡೆನ್ಸ್ ದ ಕಮಿಷನ್ ಡಿಕ್ಲೇರ್ಡ್ ಅಂತ ಆಗುತ್ತೆ. ಏನಾಗುತ್ತೆ ಇಲ್ಲಿ ಕಮಿಷನ್ ಡಿಕ್ಲೇರ್ಡ್ ದ್ಯಾಟ್ ದೇ ಹ್ಯಾವ್ ಅಂತ ಇದೆ. ದೇ ಹ್ಯಾಡ್ ಮಾಡ್ಕೋಬೇಕು. ಹಿಯರ್ ಇರೋದನ್ನು V3 ಫಾರ್ಮಲ್ಲಿ ಬರ್ಕೋಬೇಕಾಗತ್ತೆ. ಆವಾಗ ಮಾತ್ರ ಅದು ಪಾಸ್ಟ್ ಪರ್ಫೆಕ್ಟಾಗಿ ಬದಲಾವಣೆಯನ್ನು ಹೊಂದುತ್ತೆ. ಹ್ಯಾಡ್ ಹರ್ಡ್ ದ ಸಫಿಷಿಯಂಟ್ ಫ್ರಾಮ್ ಬೋತ್ ಸೈಡ್ಸ್ ಅಂತ ಹೇಳ್ತಾರೆ. ಇನ್ನು 5ನೇ ಒಂದು ಎಕ್ಸಾಂಪಲ್ನ ಸಾಲ್ವ್ ಮಾಡೋಣ ವಿದ್ಯಾರ್ಥಿಗಳೇ. 5ನೇ ಎಕ್ಸಾಂಪಲ್ ಈ ರೀತಿಯಾಗಿದೆ. ಎಕ್ಸಾಂಪಲ್ ನಂಬರ್ 5 ದ ಕಮಿಷನ್ ಹರ್ಡ್ ಆಲ್ ದ ಎವಿಡೆನ್ಸ್ ಫೈನಲಿ ದೇ ಡಿಸೈಡೆಡ್ ಅಂತ ಆಗಬೇಕು. To give the judgment in favor of Mr. Eliphant, the man had no alternatives than accepting the judgment. It declared the dispute had ಇದೇನಾಗಬೇಕು ಹ್ಯಾಡ್ ಆಗಬೇಕಾಗತ್ತೆ. ಅರೈಸ್ ಅಂತಕ್ಕಂಥದ್ದು ಅರೈಸನ್ ಅಂತ ಆಗಬೇಕಾಗತ್ತೆ. ವಿ ಕನ್ಸಿಡರ್ ಅಂತ ಬರೆದಿದ್ದಾರೆ. ವಿ ಕನ್ಸಿಡರ್ಡ್ ಅಂತಾಗಿ ಅದು ಬದಲಾವಣೆಯನ್ನು ಹೊಂದಬೇಕು. ಇಷ್ಟು ಮಾಡಿದರೆ ನಿಮಗೆ 4 ಅಂಕಗಳು ದೊರೆಯುತ್ತವೆ.
ಸೊ ಇನ್ನು 5ನೇ ಪ್ರಶ್ನೆ ನೋಡ್ತಾ ಇದ್ದೇವೆ. ಪ್ರಶ್ನೆ ನಂಬರ್ 5ರಲ್ಲಿ ನಾವು ನೋಡೋಣ. All the animals accommodated the new hut. Then the man decided ಆಗಬೇಕು to adopt an effective method of protection since commissions of inquiry did not seem to be any use to him. While all of them were disputing about the rights of the penetration, the man sat ಆಗುತ್ತೆ. sat v1 v2 v3 ಸೇಮ್ ಇರೋದ್ರಿಂದ ಸೆಟ್ ಬರಿಬೇಕು ನೀವು. ಸೆಟ್ ದ ಹಟ್ ಆನ್ ಫೈರ್ ಆ್ಯಂಡ್ ಬರ್ನ್ಟ್ ಅಂತ ಆಗುತ್ತೆ. ಬರ್ನ್ ಇದೇನಾಗುತ್ತೆ, ಬರ್ನ್ಟ್ ಟು ಇಟ್ ಗ್ರೌಂಡ್ ಅಂತ ಹೇಳ್ತಾರೆ ಅವರು. ನೆಕ್ಸ್ಟ್ ಬಂದುಬಿಟ್ಟು ಮುಂದಿನ ಪ್ರಶ್ನೆ 7ನೇ ಪ್ರಶ್ನೆ ನೋಡ್ತಾ ಇದ್ದೇವೆ. ಕ್ವಶನ್ ನಂಬರ್ 7 ನೋಡ್ತಾ ಇದ್ದೇವೆ ವಿದ್ಯಾರ್ಥಿಗಳೇ. ಕ್ವಶನ್ ನಂಬರ್ 7 ಈ ರೀತಿಯಾಗಿದೆ. ಸಣ್ಣ ಅಂತ ಹೇಳ್ತಾರೆ. ಸಣ್ಣ ಅನ್ನುವಂಥದ್ದು ಹೆಸರು. ಈ ಸಣ್ಣ ಅಂತಕ್ಕಂಥದ್ದು ಏನು ಮಾಡ್ತಾನೆ ಅಂತಂದರೆ ವಾಸ್ ಸೆಂಟ್ ಟು ದ ಫಾರೆಸ್ಟ್. ಸಣ್ಣ ವಾಸ್ ಸೆಂಟ್ ಟು ಫಾರೆಸ್ಟ್. ಹೀ ಬ್ರಾಟ್ ಅಂತ ಆಗಬೇಕು ಇಲ್ಲಿ. ಹೀ ಬ್ರಾಟ್ ಅ ಹೋಲ್ ಬಂಡಲ್ ವೆನ್ ಮಾರ ಓಪನ್ಡ್ ಆಗಬೇಕು. ಇಲ್ಲಿ ಫೈಂಡ್ ಅನ್ನೋದು ಫೌಂಡ್ ಆಗಬೇಕು. ಸ್ಕೋಲ್ಡ್ ಅನ್ನೋದು ಸ್ಕೋಲ್ಡೆಡ್ ಆಗಿ ಬದಲಾವಣೆಯನ್ನು ಹೊಂದಬೇಕಾಗತ್ತೆ. ಅದೇ ರೀತಿಯಾಗಿ 9ನೇ ಎಕ್ಸಾಂಪಲನ್ನು ನೋಡಲಾಗಿ ಒನ್ಸ್ ವಿ ಬಿ ಪ್ಲಸ್ ಎರೆಕ್ಟ್ ಅಂತ ಹೇಳ್ತಾರೆ. ಒನ್ಸ್ ಅಂದರೆ ಇದು ಪಾಸ್ಟ್ ಟೆನ್ಸನ್ನು ಇಂಡಿಕೇಟ್ ಮಾಡತಕ್ಕಂಥ ಒಂದು ಶಬ್ದವಾಗಿದ್ದು, ವಿ ವರ್ WERE ಬರಬೇಕು. ವರ್ ಎರೆಕ್ಟಿಂಗ್ ಬಾಂಬು ಫ್ರೇಮ್. ವಿ ನೀಡೆಡ್ ಸಮಥಿಂಗ್ ಟು ಟೈ, ಸೊ ವಿ ಸೆಂಟ್ ಬರಬೇಕಿಲ್ಲಿ. ಸಣ್ಣ ಟು ಬ್ರಿಂಗ್ ಸಮ್ ಕ್ರೀಪರ್ಸ್. ವೈಲ್ ಶಿಫ್ಟಿಂಗ್ ದ ಕ್ರೀಪರ್ಸ್ ಹಿ ಫೌಂಡ್ ದ್ಯಾಟ್ ಒನ್ ಅಮಾಂಗ್ ದೆಮ್ ವಾಸ್ ಮೆಡಿಸಿನಲ್ ಕ್ರೀಪರ್. ಇಲ್ಲಿ ಬಿ ಅಂದರೆ ವಾಸ್ ಅಂತ ನೀವು ತಿಳ್ಕೊಬೇಕಾಗತ್ತೆ. ಸಣ್ಣ ಅಶ್ಯೂರ್ಡ್ ದೆಮ್. ಸಣ್ಣ ಏನು ಮಾಡ್ತಾನೆ, ಅಶ್ಯೂರ್ ಅಂತ ಇದೆಯಲ್ಲ, ಅಶ್ಯೂರ್ಡ್ ದೆಮ್ ಟು ಶೋ ಪ್ಲೆಂಟಿ ಆಫ್ ಇಟ್. ಇನ್ನು 9ನೇದಾಗಿ ದ ಇಂಗ್ಲೀಷ್ ಮ್ಯಾನ್ ಆಸ್ಕ್ಡ್ ಮಾರಾ ಟು ಶೋ ಹಿಮ್ ದ ಪ್ಲ್ಯಾಂಟ್. ಸೊ ಮಾರಾ ಟೇಕ್ ಇದೇನಾಗಬೇಕು, ಅದು ಟುಕ್ ಆಗಬೇಕು. ಹಿಮ್ ಟು ದ ಫಾರೆಸ್ಟ್ ಆಲ್ದೋ ದೇ ಸರ್ಚ್ಡ್ ಅಂತ ಬರಬೇಕು. ಫಾರ್ ಇಟ್ ದ ಹೋಲ್ ಡೇ ದೇ ಡಿಡ್ ನಾಟ್ ಫೈಂಡ್ ಇಟ್. ಇಂಗ್ಲೀಷ್ ಮ್ಯಾನ್ ಥಿಂಕ್ ಇದೇನಾಗಬೇಕು, ಥಾಟ್ ಅಂತ ಆಗಬೇಕು. ದ್ಯಾಟ್ ಮಾರಾ ವಾಸ್ ಸೋ ಗ್ರೀಡಿ ದ್ಯಾಟ್ ಹಿ ವಾಸ್ ಬರಬೇಕು. ಬಿ ಅಂದರೆ ಇಲ್ಲಿ ಹಿ ವಾಸ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದ ಎಸ್ಟೇಟ್ ಹಿ ಹ್ಯಾಡ್ ಅಶ್ಯೂರ್ಡ್ ಟು ಆಫರ್. ಇನ್ನು 10ನೇ ಪ್ರಶ್ನೆ ನೋಡ್ತಾ ಇದ್ದೇವೆ ವಿದ್ಯಾರ್ಥಿಗಳೇ. 10ನೇ ಪ್ರಶ್ನೆಗೆ ಬಂದಿದ್ದೇವೆ. ಕೃಷ್ಣ ನ್ಯೂ ಅನ್ನೋದು ಪಾಸ್ಟ್ ಟೆನ್ಸಲ್ಲಿರೋದ್ರಿಂದ ಸಂಪೂರ್ಣವಾಗಿರ್ತಕ್ಕಂಥ ಪ್ಯಾರಾಗ್ರಾಫ್ ಏನಿದೆ ಅದು ಪಾಸ್ಟ್ ಟೆನ್ಸಲ್ಲಿದೆ ವಿದ್ಯಾರ್ಥಿಗಳೇ. ಕೃಷ್ಣ ನ್ಯೂ ಅ ಮಲಯಾಳಿ ಸಾಧು. ದ ಸಾಧು ಹ್ಯಾಡ್ ಟ್ರೀಟೆಡ್ ಹಿಮ್ ಫಾರ್ ಬಾಯ್ಲ್ಸ್ ಆಲ್ ಓವರ್ ಹೀಸ್ ಬಾಡಿ. ಕೃಷ್ಣ ಅಗೇನ್ ಮೀಟ್ ಇದೇನಾಗಬೇಕು, ಮೆಟ್ ಆಗಿ ಬದಲಾವಣೆ ಆಗಬೇಕು. ರಿಕ್ವೆಸ್ಟ್ ಇದ್ದದ್ದು ರಿಕ್ವೆಸ್ಟೆಡ್ ಆಗಿ ಬದಲಾವಣೆ ಆಗಬೇಕು. ಅದೇ ಥರನಾಗಿ ಡಿಸ್ಕ್ರೈಬ್ ಇದ್ದದ್ದು ಡಿಸ್ಕ್ರೈಬ್ಡ್ ಆಗಿ ಬದಲಾವಣೆಯನ್ನು ಹೊಂದಬೇಕಾಗತ್ತೆ. ಆಸ್ಕ್ ಇದ್ದದ್ದು ಆಸ್ಕ್ಡ್ ಆಗಿ ಬದಲಾವಣೆಯನ್ನು ಹೊಂದುತ್ತೆ. ಸೊ ಇನ್ನು 11ನೇದಾಗಿರ್ತಕ್ಕಂಥ ಎಕ್ಸಾಂಪಲನ್ನು ನೋಡ್ತಾ ಇದ್ದೇವೆ. ಒನ್ ಡೇ ಮಾರಾ ವೆಂಟ್ ಟು ದ ಫಾರೆಸ್ಟ್ ಟು ಬ್ರಿಂಗ್ ದ ಬಾಂಬೂ ಶೂಟ್ಸ್. ವೆನ್ ಹಿ ಬಿ ಪ್ಲಸ್ ಕಟ್ ಅಂದರೆ ಹಿ ವಾಸ್ ಕಟ್ಟಿಂಗ್ ದ ಶೂಟ್ ಅಂತ ಬರಬೇಕದು. ಬಿ ಅಂದರೆ ವಾಸ್, ಕಟ್ ಅಂದರೆ ಕಟ್ಟಿಂಗ್. ದ ಶೂಟ್ ದ ಶಾರ್ಪ್ ಸಿಕಲ್ ಕಟ್ ಹೀಸ್ ಆರ್ಟರಿ ಆ್ಯಂಡ್ ಇಟ್ ಸ್ಟಾರ್ಟೆಡ್ ಆಗಬೇಕಿದು. ಬ್ಲೀಡಿಂಗ್ ಕಾಪಿಯಸ್ಲಿ ಇನ್ ಸ್ಪರ್ಟ್ಸ್. ಅದರ್ ಲೇಬರರ್ಸ್ ಬ್ರಾಟ್ ಸಮ್ ಲೀಫ್ ಆ್ಯಂಡ್ ಬ್ಯಾಂಡೇಜ್ ಇಟ್. ಮಾರಾ ಹೋಲ್ಡ್ ಇದೇನಾಗುತ್ತೆ, ಅದು ಹೆಲ್ಡ್ ಆಗಿ ಬದಲಾವಣೆಯನ್ನು ಹೊಂದುತ್ತೆ. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳಿಕೊಡುತ್ತಾ ಧನ್ಯವಾದಗಳು.